ಈ ಸೂರಣ್ಣ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಅವಾಗಲೇ ಬರ್ತೀನಿ ಅಂದ. ನಡಿ ಮಂತಕ್ಕನ ಹೋಗಿ ನೋಡ್ಕೊಬರೋಣ, ಮಂತಕ್ಕಿಂತ ಕರ್ಕೊಬರೋಣ. ಹ್ಞೂ ಎಲ್ಲ ಏನು ತಿಪ್ಪಣ್ಣ, ಹಾಂ ಊರ ಎಲ್ಲರಿಗೂ ಹೇಳ್ಕೊಬಂದ್ರೇನೋ? ಹ್ಞೂ ಭೀಮಣ್ಣ, ಸಿಕ್ತಾರಿಗೆಲ್ಲ ಹೇಳ್ಕೊಂಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳ್ಬೇಕು. ಇನ್ನ ಯಾವಾಗ ಹೇಳ್ತಿಲ್ಲ ತಿಪ್ಪ, ಬೇಗನೆ ಬರೋಗಲ್ಲ, ಹೋಗಿ ಕುಕ್ಕಣೆಲ್ಲ ಮಾತಾಡೋಣ. ಇಲ್ಲ ಭೀಮಣ್ಣ, ಎಲ್ಲರಿಗೂ ಹೇಳಿದ್ದೀನಿ. ಅದೇ ರಂಗಣ್ಣನ ಮಗ ಶಂಕರಿಗೂ ಮತ್ತು ಇವರು ಬಸಣ್ಣವ್ರ ಮನೆಗೆ ಒಂದು ಇಬ್ಬರು ಮನೆಗೆ ಹೇಳಬೇಕು. ಮೇಷು ಹೇಳ್ಕೊಬತ್ತಾರೆ ಅಂತ ಹೇಳಿದ್ದೀನಿ. ಹ್ಞೂ ಇಷ್ಟಕ್ಕೆ ಮೇಷ್ಟಿಲ್ಲದ್ರು, ಅವರೆಲ್ಲ ಇದ್ದಾರೆ. ಇಲ್ಲ, ಈಗ ಮೇಷ್ಟ್ರು ಮಂತಯಿಂದನೇ ಬಂದೆ, ತಿಂಡಿ ತಿಂತಾಯಿದ್ರು. ಹಂಗೆ ನೀನು ನಡಿ, ನಾನು ಲೇಟ್ ಆಗ್ತೈತೆ, ಅವ್ರು ಎರಡು ಮನೆಗೂ ಹೇಳ್ಕೊಬತ್ತೀನಿ ಅಂತಂದರು. ಹಂಗೆ ಇತ್ತು, ಬತ್ತಾ ಇದ್ದೆ, ನೀನು ಸಿಕ್ತೆ. ಮತ್ತೀಗೆಲ್ಲ ಎಷ್ಟೊತ್ತಿಗೆ ಕಲಿಯನ್ರ? ಹ್ಞೂ ಮಾತಾಡಬೇಕು ತಿಪ್ಪ. ಅದೇ ಈ ಸೂರಣ್ಣ ಬರ್ತೀನಿ ಅಂದ, ಅವನಿಗೆ ಕಾಯ್ತಾ ಇದ್ದೀನಿ, ಇಷ್ಟೊತ್ತಾದ್ರೂ ಬರಲಿಲ್ಲ. ಹಾಂ ಬಾ ಮಂತಕ್ಕನ ಹೋಗಿ ನೋಡ್ಕೊಬರೋಣ. ಏ ತಿಪ್ಪ, ಆ ಬೋರಜ್ಜರ ಮನೆಗೆ ಹೇಳಿದ್ದೇನು? ಹ್ಞೂ ಭೀಮಣ್ಣ, ಹೇಳ್ಕೊಂಬಂದಿದ್ದೀನಿ. ಆ ಬೋರಜ್ಜ ಮತ್ತು ಆ ಕಡೆಗೆ ನಿಂಗಜ್ಜ ಅವ್ರಿಗೆಲ್ಲ ಹೇಳ್ಬಂದಿದ್ದೀನಿ, ನಮ್ಮ ಮಂತರ್ಗೆಲ್ಲ. ಹ್ಞೂ ಸರಿ ನಡಿ, ಈ ಸೂರಣ್ಣನ ಮಂತಕ್ಕೆ ಹೋಗಿ ಬರೋಣ. ಸುರಣ, ಓ ಸುರಣ, ಓ ಸುರಣ. ಎಣ ಸುರಣ. ಏ ಸೂರಣ್ಣ, ನಿಮ್ಮ ಬೊಚ್ಚ ಅಂತನಲ್ಲ ಅವಾಗಲಿಂದ ಕಾಯ್ಕೊಂಡಿದ್ದೀನಿ, ನೀ ನೋಡ್ರೆ ಬರಲೇ ಇಲ್ಲ, ಇಲ್ಲೇ ಸೇರ್ಕೊಂಡಿದ್ಯಪ್ಪ. ಎಷ್ಟೊತ್ತಂತ ನೋಡೋಣ. ಇಲ್ಲ ಸುರಣ, ನಾನೇ ಹತ್ತು ಕಡೆಗೆ ಬರೋಣ ಅಂತ ಹೊರಟೆ. ಇವ್ರು ಯಾರು ಅಡಿಕೆ ಗಿಡ ಕಿತ್ತ ಕೇಳಿದ್ದೆ, ಅವರು ನೆನ್ನೆ ಹೇಳ್ದಾರೆ, ಇವತ್ತು ಬಂದವ್ರೆ. ಈಗ ಭೀಮಣ್ಣ ಅವ್ರನ್ನ ಕರ್ಕೊಂಡೋಗಿ ಹೊಲ್ತಾಗ ಬಿಟ್ಟು ಇಡ್ಲಿ ಚಿತ್ರಾನ್ನ ತಿಂಡಿ ಕೊಡಿಸಿ ಈಗ ಬರ್ತಾ ಇದ್ದೀನಪ್ಪ. ಇವಾಗ ನಾನು ಇನ್ನೂ ಉಂಡಿಲ್ಲ, ಈಗ ಕೈ ತೊಳ್ಕೊಂಡು ಉಮ್ಮನ ಅಂತ ಹೊರಟಿದ್ದೆ, ಅಷ್ಟೊಳಗೆ ನೀವೇ ಬಂದ್ರಿ. ಮತ್ತೀಗ ಹೋಗಿ ಸೂರಣ್ಣ, ಹೋಗಿ ಉಂಡು ಬರೋಗಿ ಬೇರೆ ಇಲ್ಲೇ ಇರ್ತೀವಿ. ಮತ್ತೀಗ ಹೋಗಿ ಬರೋಗಪ್ಪ, ಅರ್ಜೆಂಟು ಹೋಗಿ ಬರೋಗಿ. ಮತ್ತೀಗ ತಿಪ್ಪಣ್ಣ ಸೀದಾ ಹಳ್ಳಿ ಕಟ್ಟತಕ್ಕ ಹೋಗ್ಬಿಡೋಣ, ಎಲ್ಲರಿಗೂ ಹೇಳಿ ಜತಾನೆ ಬರೋಕ್ಕೆ. ಹ್ಞೂ ಭೀಮಣ್ಣ, ಹೇಳಿದ್ದೀನಿ. ಆ ಮೇಷ್ಟ್ರಿಗೆ ಹೇಳಿದ್ದೆ ಬಾ ಅಂತ, ಹಂಗೆ ಅವ್ರು ಬರ್ತಾರೆ, ನಾವು ಹಿಂಗೆ ಹೋಗೋಣ. ಇಲ್ಲ ಯಾಕಲ ಸೂರಣ್ಣ, ಈಟ್ ಬೀರಿ ನುಂಡು ಬಂದೆ? ಇಲ್ಲ ಕಣಪ್ಪ, ಇನ್ನ ನಮ್ಮಳಿಗೆ ಹೇಳಿದ್ದೆ ಮುದ್ದೆ ಮಾಡಿ ಅಂತ ಹೇಳಿದ್ರೆ ಇವಾಗ ಹಿಟ್ಟನ್ನ ಸಿಕ್ಕಣ್ಕೊಂಡವಳೆ. ಒಂದು ಬದುಕು ಮಾಡಲ್ಲ, ನ್ಯಾಯವಾಗತ್ತ. ಹೋಗ್ಲಿ ಹೋಗಿ ಸೂರಣ್ಣ, ಒಂದು 10 ನಿಮಿಷ ಇದ್ದು ಊಟ ಮಾಡ್ಕೊಬರೋ, ಇಲ್ಲೇ ಕಾಯ್ತೀವಿ. ಇಲ್ಲ ನಡೀರಿ, ಅವ್ರನ್ನ ಹಿಟ್ಟನ್ನ ಸಿಕ್ಕಿ ಸಪ್ಪೆ ಸಿಕ್ಕಿ ಊಟ ಅಷ್ಟೊಳಗೆ 1 ಗಂಟೆ ಆಗ್ತೈತೆ. ಅಲ್ಲೆಲ್ಲ ಓಟ್ ಕಿಟ್ಟಾಗೆ ಒಂದು ಇಡ್ಲಿ ತಿಮ್ಮನ, ನಡೀರಿ ಹೋಗೋಣ. ಭೀಮಣ್ಣ ತಿಪ್ಪಣ್ಣ ಎಲ್ಲರಿಗೂ ಹೇಳ್ಕೊಂಬಂದ್ರೇನಪ್ಪ? ಇನ್ನೂ ಯಾರಿಗಾನ ಹೇಳೋದೈತೆ, ಹಂಗೆ ಹೇಳ್ಕೊಂಡು ಹೋಗೋಣ. ಇಲ್ಲ ಸೂರಣ್ಣ, ಎಲ್ಲರಿಗೂ ಹೇಳ್ಕೊಂಬಂದಿದ್ದೀವಿ. ಯಾಲೋ ಇನ್ನೊಂದು 2-3 ಮನೆ ಇದ್ದಾವೆ, ಮೇಷ್ಟಿಗೆ ಹೇಳಿದ್ದೀನಿ, ಹಂಗೆ ಹೇಳ್ಕೊಬತ್ತಾರೆ. ಮತ್ತೆ ನಡೀರಿ, ಮತ್ತೆ ಹೋಗೋಣ, ಹಳ್ಳಿ ಕಟ್ಟೆ ತಕ ಹೋಗೋಣ, ನಡೀರಿ. ಇವಾಗೆಲ್ಲ ಕುಲಸ್ಥರನ್ನ ಒಪ್ಪಿಸ್ಬೇಕು ಸೂರಣ್ಣ, ಅವ್ರದೇ ದೊಡ್ಡ ತಲ್ಲವಾಗಿರೋದು ಇವಾಗ. ಆಯ್ತು ಬರ್ರಿ, ಮತ್ತೆ ಅಲ್ಲಿ ಎಲ್ಲರೂ ಬಂದರೆ ಮಾತಾಡೋಕೆ ಚೆನ್ನಾಗಿರ್ತೈತೆ, ಎಲ್ಲರೂ ಬಂದಾಗ. ನಡೀರಿ. ತಿಪ್ಪಣ್ಣ, ಆ ಮೇಷ್ಟ್ರಿಗೊಂದ್ಸಲ ಫೋನ್ ಮಾಡಲ, ಎಲ್ಲ ಇದ್ದಾರೆ, ಇನ್ನೂ ಬಂದಿಲ್ಲ. ಈಗ ಮಾಡ್ತೀನಿ ಭೀಮಣ್ಣ. ಹಲೋ ಮೇಷ್ಟ್ರೆ, ಎಲ್ಲಿದ್ದೀರಾ? ಹಾಂ ಬರ್ರಿ, ಇಲ್ಲಿ ಟೈಮ್ ಆಗ್ತೈತೆ, ಎಲ್ಲರೂ ಬಂದಿದ್ದೀವಿ ಇಲ್ಲಿ. ನಾನು ಭೀಮಣ್ಣ ಸೂರಣ್ಣ. ಇನ್ನೂ ಯಾರೂ ಬಂದಿಲ್ಲ. ಹಂಗೆ ಬರೋ, ಕರ್ಕೊಬರ್ರಿ. ಎಷ್ಟೊತ್ತು ನಾವು ಕಾಯ್ಬೇಕಿಲ್ಲಿ, ಬರ್ರಿ ಅರ್ಜೆಂಟು. ಬೀರಣ್ಣ ಏನು ಮಾಡ್ತಿದ್ಯಲ್ಲ? ಯಾರು? ಓಹೋ ಮೇಷ್ಟ್ರು. ಏನು ಮೇಷ್ಟ್ರೆ, ನನ್ನ ನೋಡಿಕೊಂಡು ಇಷ್ಟು ದೂರ ಬಂದಿದ್ದೀರಾ? ಅದೇ ಇಲ್ಲ ಬಾರ್ಲ, ಅದೇ ಊರಾಗೆ ಮಾರಮ್ಮನ ಮಾಡ್ಬೇಕಾ ಬೇಡ ಅಂತ ಪಂಚಾಯತಿ ಕಟ್ಟೆಗೆಲ್ಲ ಕಲ್ತಿದ್ದೀವಿ. ನೀನೇ ಬಂದಿಲ್ಲ, ಕರ್ಕೊಬ ಅಂತ ಹೇಳಿರು. ಬಾ ಹೋಗೋಣ. ನೋಡಿ ಮೇಷ್ಟ್ರೆ, ನನಗೂ ವಿಷಯ ಗೊತ್ತಾಯ್ತು, ಸರಿನಾ? ನಾನು ಹೇಳ್ದಂಗೆ ನಡ್ಕೊಂಡ್ರೆ ಮಾತ್ರ ನಾನು ಬರ್ತೀನಿ, ಇಲ್ಲ ಅಂದರೆ ನಾನು ಬರಲ್ಲ. ಯಾವುದೇ ಕಾರಣಕ್ಕೂ ನಂದು ನಾನು ಬಿಟ್ಕೊಡಲ್ಲ. ಸರಿನಾ? ಏನೇ ಆಗಲಿ ಫಸ್ಟ್ ನಂದೇ ಆಗಬೇಕು. ಫಸ್ಟ್ ನಾನೇ ಕಡಿಬೇಕು, ಇಲ್ವಾ? ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೊ ಹೋಗ್ರಿ, ನನ್ನನ್ನು ಕರಿಬೇಡ್ರಿ. ಅದು ಹೆಂಗೆ ಕರಿದಲ್ಲೇ ಮಾಡೋಕ್ಕಾಗ್ತೈತಲ್ಲ ಈರ? ಕುಲಸರನ್ನೆಲ್ಲ ಬಿಟ್ಟು ಮಾಡೋಕ್ಕಾಗ್ತೈತೆ ಊರಾಗೆ? ಹೇಳಿ ನೀನು. ಅವೆಲ್ಲ ಮಾತಾಡಬೇಡ್ದ, ದೇವ್ರ ಕೆಲಸ. ಸುಮ್ಮನೆ ಬಂದು ಮಾತಾಡ್ಲ. ಇಲ್ಲ ಮೇಷ್ಟ್ರೆ, ನಾನು ಬರೋಕ್ಕಿಲ್ಲ. ನಾನು ಬರೋಕ್ಕಿಲ್ಲ ಅಂತಲೇ ಹೇಳ್ರಿ, ಹೋಗ್ರಿ, ನಾನು ಬರೋಕ್ಕಿಲ್ಲ. ನಾನು ಅನ್ಕೊಂಡಂಗೆ ಯಾವುದು ನಡೆಯಲ್ಲ, ನಾನು ಬರೋಕ್ಕಿಲ್ಲ. ಹಂಗೆಲ್ಲ ಮಾತಾಡಿದ್ರೆ ಆಗ್ತೈತೇನಿಲ್ಲ? ಅಕ್ಕಪಕ್ಕ ಒಳ್ಳೆಯವರೆಲ್ಲ ಮಾಡಲ್ವೇ? ನಾವಾಗ ಅವ್ರ ಊರಾಗ ಹೋಗಿ ಉಂಡು ಬರ್ತೀವಿ. ನಮ್ಮೂರಾಗ ಮಾಡಿ ಅವ್ರನ್ನೆಲ್ಲ ಕರೆದು ಉಂಬಕ್ಕೆ ಇಕ್ಕದು ಬೇಡವೆ? ಏನು ಮಾತಾಡ್ತಿದ್ದೆ ನೀನು? ನೋಡಿ ಮೇಷ್ಟ್ರೆ, ಫಸ್ಟ್ನೇ ಪೂಜೆ ನಂದೇ ಆಗ್ಬೇಕು, ಫಸ್ಟ್ನೇ ಮರಿ ನಂದೇ ಆಗ್ಬೇಕು. ಹಂಗಮಂಗಿದ್ರೆ ಮಾತ್ರ ನಾನು ಬರ್ತೀನಿ. ಫಸ್ಟು ಸೆಕೆಂಡು ಏನಿಲ್ಲ ಅದು, ಎಲ್ಲ ದೇವ್ರ ಕಾರ್ಯನೇ ಅಲ್ವೇ? ಫಸ್ಟ್ ಕಡಿದ್ರೆ ಏನು, ಸೆಕೆಂಡ್ ಕಡಿದ್ರೆ ಏನು? ಹಂಗಮಂಗಿದ್ರೆ ನಾನು ಬರ್ತೀನಿ, ಇಲ್ಲ ನಾನು ಬರೋಕ್ಕಿಲ್ಲ, ನೀವು ಹೋಗ್ರಿ ಸುಮ್ಮನೆ. ಹಲೋ ಹೇಳತ್ತಿಪ್ಪಣ್ಣ. ಇಲ್ಲೇ ಈರನ್ ತೆಗಿದ್ದೀನಿ. ಅವ್ನು ಯಾಕೆ ಬರೋಕ್ಕಿಲ್ಲ ಅಂತ ಅನ್ಕೊಂಡ್ಲ ಅವನು. ಏನು ಅವನದೇ ನಡಿಬೇಕಂತೆ, ಅವನದೇ ಹೊಡಿಬೇಕಂತೆ, ನಾವು ಬರೋಕ್ಕಿಲ್ಲ ಅಂತ ಇದ್ದಾನೆ ಅವನು. ಏನು ಮಾಡೋಣ? ಸರಿ ಆಯ್ತು. ಈಗೇನು ಆಯಿತು, ಬಾಯಿರಾ ಬಾಲ್ ಮಾತಾಡೋಣ, ಕರ್ಕೊಂಬಂತವ್ರೆಲ್ಲರೂ, ಬಾ ಹೋಗೋಣ. ನೋಡೋಣ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬರ್ತಾ ಇದ್ದೀನಿ. ಅಲ್ಲೇನೋ ಹೆಚ್ಚು ಕಮ್ಮಿ ಆದರೆ ನಾನು ಅಲ್ಲಿರಲ್ಲ ಅಷ್ಟೇ. ಏನೂ ಆಗಲ್ಲ, ಬಾರ್ಲ ಇರ. ನೀನು ಯಾಕೆ ಹಿಂಗೆ ಆಡ್ತೀಯ? ಸರಿ ಆಯಿತು, ನಡೀರಿ ಮೇಷ್ಟ್ರೆ. ಯಾಕೆ ತಿಪ್ಪಣ್ಣ, ಏನಾತ್ಲ? ಏನಿಲ್ಲ ಫೋನ್ ಆಗೋದು?
ಏನಿಲ್ಲ ಸೂರಣ್ಣ, ಅವ್ನು ಈರಣ್ಣ ಇದ್ದಾನಲ್ಲ ಅವನೇನೋ ಬರಲ್ಲ ನಂದೇ ನಡಿಬೇಕು ಅಂತ ಜಗಳ ಮಾಡ್ತಾವನಂತೆ. ಅದಕ್ಕೆ ಇಲ್ಲಿ ಕರ್ಕಬಾ ಮಾತಾಡೋಣ ಅಂತ ಹೇಳಿದೆ. ಆ ಬಡ್ಡಿ ಮಗನ ಈರುಂದು ಯಾಕೋ ಜಾಸ್ತಿ ಆಯ್ತು ಕಣ್ಲ. ಬರೇ ತಕ್ರಲ್ಲ ಅವನವೇ. ಇಲ್ಲಿಗೆ ಬರಲಿ ಬಿಡು ಭೀಮಣ್ಣ, ಮಾತಾಡೋಣ. ಬರಲಿ ಅದೇನು ಮಾತಾಡ್ತಾನೆ, ಬರಲಿ ನೋಡೋಣ. ಏನು ಮೇಷ್ಟೇ ಎಷ್ಟೊತ್ತಿಗೆ ಬರೋದು, ಏನು ಮಾಡ್ತಿದ್ದು ಇಷ್ಟೊತ್ತು? ಒಂದು 2 ಮನೆ ಇದ್ರು ಭೀಮಣ್ಣ, ಅವ್ರಿಗೂ ಹೇಳ್ಕೊಂಡು ಹಂಗೆ ಬರೋದಾರಿಗೆ ಇವ್ನು ಈರ ಸಿಕ್ತಾ, ಅವ್ನಿಗೆ ಹೇಳಿ ಅವ್ನು ಕರ್ಕೊಬರುವಾಗ ಇಷ್ಟೊತ್ತು ಆದತ್ತ. ಸರಿ ಆಯಿತು, ಬರ್ರಿ ಬದು ಕೂತ್ಕೊಳ್ರಿ. ಏನ್ಲ ಬೀರ, ಏನ್ಲ ನಿಂದು ಸಮಸ್ಯೆ? ಏನೇನು ಇದ್ರೆ ಕುಕ್ಕಂಡು ಮಾತಾಡುವ ಕಣ್ಲ. ಯಾಕೆ ಹಿಂಗೆ ಜಗಳ? ನೋಡಪ್ಪ, ನಮ್ಮೂರಾಗೆ ಈ ಸಲ ಮಾರಮ್ಮನ್ನ ಜೋರಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಸಹಕರಿಸ್ಬೇಕು. ಏನಂತ ಹೇಳಿ ನೀನು. ಆಯ್ತಲ್ಲ ಭೀಮಣ್ಣ, ಮಾಡೋಣ ದೇವ್ರ ಕಾರ್ಯ. ಆದರೆ ಮುಂಚೆ ನಡ್ಕೊ ಬರ್ತಿರಂಗೆ ಫಸ್ಟು ನಮ್ಮ ಪೂಜೆನೇ ಆಗಿ ನಮ್ಮದೇ ಕಡಿಬೇಕು, ಫಸ್ಟ್ ನಮ್ಮದೇ ಬೀಳ್ಬೇಕು ಏಟು. ಈಗೇನು ನೀನೇ ಆಗಲಿಲ್ಲ, ನಿಂದೆ ಕಡಿಯೋಣ, ನಿಂದೇ ಆಗಲಿ, ನೀನೇ ಮಾಡ್ಕ. ಯಾರಾದ್ರೇನು ನಮಗೇನು ದೇವ್ರ ಕಾರ್ಯ ಅಚ್ಚುಕಟ್ಟಾಗಿ ಆಗ್ಬೇಕಷ್ಟೇ. ಬರ್ರಿ ಪಟೇಲ್ರೆ. ಏನು ಯಾವಾಗ ಇಷ್ಟೊತ್ತಿಗೆ ಬರೋದು ನೀವು? ಏನು ಪಟೇಲ್ರ ಇದು ಎಲ್ಲ ತಿಳಿದಿರ, ನೀವೇ ಹೆಂಗೆ ಲೇಟಾಗಿ ಬಂದ್ರಿ ಹೆಂಗೆ? ಬರ್ರಿ ಕೂಕ ಬರ್ರಿ, ಬಂದಿದ್ದೀರ. ನಾನು ಇರಲಿಲ್ಲ ಸೂರಣ್ಣ, ಮಗಳ ಮನೆಗೆ ಹೋಗಿದ್ದೆ, ಈಗಲೇ ಬಂದಿದ್ದು. ಇನ್ನೂ ಬಸ್ ಇಳಿದು ಬಂದೆ, ಹಿಂಗೆ ಊರಾಗ ಯಾರೋ ಹೇಳಿರು ಮಾರಮ್ಮನ ಮಾಡೋಕ್ಕೆ ಮಾತುಕತೆ ಮಾತಾಡ್ತಾವ್ರೆ ಹಳ್ಳಿ ಕಟ್ಟೆ ತೆಗೆ ಅಂತ. ನೋಡು, ಮಂತಾಗ ಸಮೇತ ಹೋಗಿಲ್ಲ, ಬಸ್ ಇಳ್ದಾನೆ ಹಿಂಗೆ ಬಂದಿದ್ದೆ. ಬರ್ರಿ ಕೂಕ ಬರ್ರಿ, ಎಲ್ಲರೂ ಒಬ್ಬೊಬ್ಬರೇ ಬರ್ತಾವ್ರೆ, ಬರಲಿ. ಮತ್ತು ಹೇಳ್ರಪ್ಪ, ಯಾವಾಗ ಮಾಡೋದು, ಯಾವತ್ತಿಕ್ಕೋದು, ಏನು ಮಾಡೋಣ, ಏನು ಕತೆ? ನೋಡ್ರಿ ಪಟೇಲ್ರೆ, ನಾವು ಈ ವರ್ಷ ಮಾಡೋಣ, ಮುಂದೆ ವರ್ಷ ಮಾಡೋಣ ಅಂತ ಪ್ರತಿ ವರ್ಷನೂ ಹಿಂಗೆ ಅನ್ಕೊಂಡು ಬರ್ತಾ ಇದ್ದೀವಿ. ಈ ಸಲ ನಮ್ಮೂರಾಗೆ ಜೋರಾಗಿ ಮಾರಮ್ಮನ ಮಾಡಬೇಕು. ಸುಮ್ಮನೆ ಅಕ್ಕಪಕ್ಕದೂರು ಊರರೆಲ್ಲ ಜೋರಾಗಿ ಮಾಡ್ತಾರೆ, ನಮ್ಮೂರಾಗೆ ಮಾಡಲ್ಲ. ಹೆಂಗಿರ್ತದೆ ಹೇಳ್ರಿ? ಇವಾಗ ಊರು ಕೇರಿ ಅಂದಮೇಲೆ ಇವೆಲ್ಲ ಕೆಲವೊಂದು ಆಚಾರಗಳು ಇರ್ತವೆ, ಅವನ್ನೆಲ್ಲ ನಾವು ನಡೆಸ್ಕೊಂಡು ಹೋಗ್ಬೇಕು. ಊರಾಗೆ ದೇವ್ರು ಮಾಡಿರತ್ತಾನೆ, ಟೈಮ್ ಟು ಟೈಮ್ಗೆ ಮಳೆ ಬೆಳೆ ಆಗೋದು. ಆಗ ಇನ್ನೇನು ಈರನ್ ತಮ್ಮ ರುದ್ರನು ಬಂದಲ್ಲ, ಇನ್ನೇನು ಬಾರ ರುದ್ರ. ಏನು ಭೀಮಣ್ಣ, ಏನು ಈ ಮಾತುಕತೆ ಬೋಲ್ ಜೋರಾಗೈತೆ? ನೀನೇನ್ಲ ರುದ್ರ ಹಿಂಗೆ ಕೇಳ್ತೀಯ? ನಿನಗೇನು ಗೊತ್ತಿಲ್ವೇನು? ಇವೆಲ್ಲ ಬಿಡ್ರಲ್ಲಿ. ಊರಾಗ ಮಾರಮ್ಮ ಮಾಡ್ಬೇಕಣಲ್ಲ ರೇ. ಸುತ್ತ 7 ಹಳ್ಳಿನ ಮಾಡ್ತೈತೆ, ನಮ್ಮೂರಾಗೆ ನಾವಂಗೆ ಮಾಡಲ್ಲ. ಈ ಸಲ ಮಾರಮ್ಮನ ಜೋರಾಗಿ ಮಾಡಬೇಕು. ಏನಂತಪ್ಪ ಇವಾಗ ನೀನು? ನಂದೇನೈತೆ ಸೂರಣ್ಣ, ದೇವ್ರ ಕಾರ್ಯ ಯಾರನ್ನ ಬೇಡ ಮಕ್ಕಾಗ್ತದೆ, ಮಾಡೋಣ ಹೇಳ್ರಿ, ಮಾಡೋಣ. ಇನ್ನೇನ್ಲ ಈರ ರುದ್ರನ ಒಪ್ಕೊಂಡವನೆ, ಇನ್ನೇನು ಈ ಸಲ ಜೋರಾಗಿ ಮಾಡೋಣ ಬಿಡ್ರಿ. ಆದರೆ ನನ್ನೊಂದು ಕಂಡೀಷನ್ನು ಭೀಮಣ್ಣ. ಏನಪ್ಪ, ಏನು ನಿನ್ನ ಕಂಡೀಷನು? ಅದೇನಿಲ್ಲ ಹೇಳ್ಬಿಡು. ನೋಡಿ ಭೀಮಣ್ಣ, ವರ್ಷ ಮಾರಮ್ಮನಾಗೂ ನಾನೇನು ಕೇಳ್ತಿರ್ಲಿಲ್ಲ. ವರ್ಷ ನಮ್ಮ ಅಣ್ಣ ಏನೇನೆ ಎಲ್ಲ ಮುಂದಿನ್ಕೊಂಡು ಅದೇನೋ ಕೆಲಸ ಕಾರ್ಯ ಎಲ್ಲ ಮಾಡ್ತಿದ್ದ. ಫಸ್ಟ್ನೇದೆಲ್ಲ ಅವನೇ ಹೊಡ್ಸೋನು, ಅವನೇ ಕಟ್ಸೋನು. ಈ ಸಲ ನನಗೆ ಬಿಟ್ಕೊಡಕ್ಕೆ ಹೇಳು, ಈ ಸಲ ನಾನು ಮಾಡ್ತೀನಿ. ಓಯ್, ಹೆಂಗೈತೆ ಮೈ ಕಡಿಕೆ? ನಾನು ಯಾಕೆ ಬಿಟ್ಕೊಡ್ಬೇಕು? ಯಾಕೆ ಬಿಟ್ಕೊಡಲ್ವೋ? ಯಾಕೆ ಬಿಟ್ಕೊಡಲ್ಲ? ನಿನಗೆ ಎಷ್ಟು ಅಕ್ಕೈತೆ, ನನಗೂ ಅಷ್ಟೇ ಅಕ್ಕೈತೆ. ನೋಡ್ಲಾ ಇರ, ವರ್ಷ ನೀನೇ ಮಾಡ್ಕೊಂತ ಇದ್ಯಾ, ಇದೊಂದು ವರ್ಷ ಅವನಿಗೆ ಬಿಟ್ಕೊಡ್ಲಾ ಹೋಗ್ಲಿ? ನೀನು ಸುಮ್ಮನೆ ಭೀಮಣ್ಣ, ನಾನು ಬಿಟ್ಕೊಡೋ ಸೀನೇ ಇಲ್ಲ. ಈ ಸಲ ಬೇರೆ ಜೋರಾಗಿ ಮಾಡೋಣ ಅಂತಿದ್ರ, ಈ ಸಲ ಯಾವತ್ತಿರೋ ನಂದೆ. ಈ ಸಲ ನಾನು ಬಿಟ್ಕೊಡಲ್ಲ, ಬೇಕಾದ್ರೆ ಮುಂದಿನ ವರ್ಷ ಮಾಡ್ಕೊಂಬ್ಲೇಳು. ಮುಂದಿನ ವರ್ಷ ತಕ್ಕ ಇರೋರು ಯಾರೋ ಹೋಗೋರು ಯಾರು? ಇವಾಗ್ಲೂ ಹೇಳ್ರಿ. ಬಿಡ್ಲಾರುದ್ರ, ನಿಮ್ಮ ಅಣ್ಣನೇ ಮಾಡ್ಕೊಂಬ್ಲಿ, ಮುಂದಿನ ವರ್ಷಕ್ಕೆ ಮಾಡ್ಕೊಂಬಂತೆ ಯಾಕೆ ಕಿತ್ತಾಡ್ತೀರಾ? ಸುಮ್ಮನೆ ರೀ ಪಟೇಲ್, ನಿಮಗೆ ಗೊತ್ತಿಲ್ಲ, ಎಲ್ಲಾದ್ರೂ ಹಿಂಗೆ ಮಾಡ್ಕೊಂಬಂದ ಇವನು. ಆಸ್ತಿ ಪಾಲ್ನಾಗೂ ಅರ್ಧ ಎಕರೆ ಜಮೀನು ಇವನೇ ತಗೊಂಡವನೆ, ಪ್ರತಿ ಒಂದಾಗೂ ನನಗೆ ಹಿಂಗೆ ಮಾಡ್ಕೊಬರ್ತಾನೆ ಇವನು. ಏನು ಅರ್ಧ ಎಕರೆ ಜಾಸ್ತಿ ತಗೊಂಡಿದ್ದೀನಿ? ಅರ್ಧ ಎಕರೆ ಜಾಸ್ತಿ ತಗೊಂಡಿದ್ದೀನಿ. ಅಪ್ಪ ಅಮ್ಮ ನಾನು ಸಾಕಿದ್ದೀನಿ ಕಣಲೇ ಗುಬಾಲ್ಡ್. ನೋಡು ಭೀಮಣ್ಣ ಹೆಂಗೆ ಮಾತಾಡ್ತಾವನೆ, ಒಳ್ಳೆ ಮಾತನಾಗ ಮಾತಾಡಕ್ಕೆ ಹೇಳು, ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ ಅಷ್ಟೇ. ಏನೋ ಮಾಡ್ತಲೇ, ಏನೋ ಮಾಡ್ಚಾ? ಗುಬಾಲ್ಡ್ ಅಂದ್ರೆ ಸುಮ್ಮನಿರಲ್ಲ. ನಿಲ್ಲಿಸ್ರಪ್ಪ, ಏನು ಮಾತಾಡ್ತಿದ್ದೀರಾ? ನಾವು ಬಂದಿರೋದೇನು, ನೀವು ಕಿತ್ತಾಡ್ತಿರೋದೇನು? ಆಸ್ತಿ ಬಗ್ಗೆ ಕಿತ್ತಾಡ್ತಿದ್ದೀರಾ ಇಲ್ಲಿ ದೇವ್ರ ಕಾರ್ಯ ನಡೀತಿದ್ರೆ? ಮತ್ತೆ ನೋಡಿ ಮೇಷ್ಟೇ ಹೆಂಗೆಲ್ಲ ಮಾತಾಡ್ತಾನೆ ಇವನು. ಈ ಸಲ ಅಲ್ಲ ಕಣಲಿ, ಪ್ರತಿ ಸರಿ ನಾನು ಬಿಟ್ಕೊಡಲ್ಲ, ಪ್ರತಿ ಸರಿ ನಂದೆ. ಏನೋ ಮಾಡ್ತಲೇ? ಈ ಸಲ ನೀನು ನನಗೆ ಕೊಡ್ದಂಗೆ ಅದು ಹೆಂಗೆ ಮಾಡ್ತೀನಿ ನಾನು ನೋಡ್ತೀನಿ, ಮಾಡ್ಲಾ? ಅಪ್ಪಂಗೆ ನೀವು ಒಬ್ಬನೇ ಮಗ ಅಲ್ಲ, ನಾನು ಮಗ ಕಣಲೆ. ನಿನಗೆ ಎಷ್ಟು ಅಧಿಕಾರ ಐತೆ, ನನಗೂ ಅಷ್ಟೇ ಅಧಿಕಾರ ಐತೆ. ನೀನೊಂದು ವರ್ಷ ನಾನೊಂದು ವರ್ಷ ಮಾಡ್ಕೊಂತೀನಿ ಅಷ್ಟೇ, ಸುಮ್ಮನೆ ಜಗಳ ಬೇಡ. ಯಾಕ್ರೆ ಹಿಂಗೆ ಕಿತ್ತಾಡ್ತಿದ್ರಾ? ಯಾರು ಫಸ್ಟ್ ಆದೇನು, ಯಾರು ಸೆಕೆಂಡ್ ಆದೇನು? ದೇವ್ರ ಕಾರ್ಯ ನಡೀಲಿಕ್ಕಂಡ್ರು ಯಾಕ್ರೆ ಹಿಂಗೆ ಕಿತ್ತಾಡ್ತೀರಾ? ಯಾರೋ ಒಬ್ರು ಮಾಡ್ರು, ಒಬ್ಬ ವರ್ಷಕ್ಕೊಬ್ಬರು ಒಂದ್ಸಲ ಮಾಡ್ರಲ್ಲ. ಈ ಸಲ ನೀವು ಯಾರು ಮಾಡೋಕ್ಕಿಲ್ಲ, ಈ ಸಲ ನಾನು ಮಾಡ್ತೀನಿ ಕಣ್ರಲ್ಲ. ನೀನು ಯಾರಲ್ಲ ಪುಡಿಂಗ? ಪುಡಿಂಗಲ್ಲ ಗಿಡಿಂಗಲ್ಲ, ನಾನು ನಿಮ್ಮಣ್ಣ ತಮ್ಮನೆ. ನಿಮಗೆ ಎಷ್ಟು ಕೈತೋ ನಮಗೂ ಅಷ್ಟೇ ಕೈತೆ. ನಮ್ಮ ವಂಶದವ್ರು ಕೂಡ ಮುಂಚೆ ಎಲ್ಲ ಮಾಡ್ಕೊಬಂದಾರೆ. ಈ ಸಲ ನನಗೆ ಬಿಡ್ರಿ, ಈ ಸಲ ನಾವು ಮಾಡ್ತೀವಿ. ನಿನಗೆ ಯಾಕೆ ಬಿಡಬೇಕು? ಇಲ್ಲಿ 10 ವರ್ಷದಿಂದ ನಿಮ್ಮ ಅಪ್ಪ ಇರೋ ನನ್ನ ಕೈಲಿ ಆಗಲ್ಲ, ಯಾರನ್ನ ಮಾಡ್ಕೊಳ್ರಿ ಅಂತ ಬಿಟ್ಬಿಟ್ರಲ್ಲ, ಅವಾಗೆಲ್ಲ ಹೋಗಿದ್ದೆ. 10 ವರ್ಷದಿಂದನೂ ನಾನೇ ಮಾಡ್ತಿರೋದು, ಇವಾಗಲೂ ನಾನೇ ಮಾಡೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ಮಾಡಿದ್ದೀರಾ, ಇನ್ಮೇಲೆ ಬೇಡ, ಇನ್ಮೇಲೆ ನಮಗೆ ಬಿಟ್ಬಿಡ್ರಿ. ನಿನಗೂ ಬಿಡಲ್ಲ, ನಮ್ಮ ಅಣ್ಣಗೂ ಬಿಡಲ್ಲ. ಈ ಸಲ ನಂದೇ. ತಿಕಾ ಮುಚ್ಕೊಂಡು ಎಲ್ಲ ಸೈಡ್ಗೆ ಹೋಗ್ರಿ, ಈ ಸಲ ನಾನೇ ನಡೆಸ್ತೀನಿ. ನಡೆಸೋದು ಗಿಡ್ಸೋದು ಅವೆಲ್ಲ ನನ್ನನ್ನು ಬಿಟ್ಟು ಅದು ಹೆಂಗೆ ಮಾಡ್ತೀರೋ ನೋಡ್ತೀನಿ. ಜಗಳಗಳಾಗೋಗ್ಬಿಡ್ತವೆ.
ಅಚ್ಚುಕಟ್ಟಾಗಿ ದೇವ್ರು ನಡಿಬೇಕು ಅಂದ್ರೆ ನನಗೆ ಬಿಟ್ಕೊಡ್ರಿ. ಈ ಸಲ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ತಿಕ್ಕ ಮುಚ್ಕೊಂಡು ಹೋಗಲ್ಲ ಗುಬಾರ್ಡ್. ಅಯ್ಯೋ ಬೋರ್ಡ್ ನನ್ನ ಮಗನೇ, ನನ್ನೇ ಗುಬಾರ್ಡ್ ಅಂತೀಯ. ಅಯ್ಯೋ ಬಡಕು ನನ್ನ ಮಗನೇ, ನನ್ನೇ ಹೊಡಿತ್ಯ. ನೀನೇನೋ ಇವಾಗ ಬಂದು ಇಷ್ಟೊಂದು ರೋಪ್ ಹಾಕ್ತಿದ್ಯಾ? ಅಯ್ಯ ನಿಮ್ಮ ಮಾದಿ ತೆಗೆದು ಬಿಟ್ಟ ಅಂದರೆ ಏಯ್ ನೀನೇನು ಬಿಡೋದು, ನಾನೇ ಬಿಡ್ತೀನಿ ತಕ. ನನ್ನೇ ಹೊಡಿச்சೇನೋ ಏಯ್ ನಿಮ್ಮ ಅಜ್ಜಿ. ಏಯ್ ನಿಲ್ಲಿಸೋ ನಿಮ್ಗೇನ ಮಾನ ಮರದ ಇದು ಐತೇನ್ರಲ್ಲ ಹಿಂಗೆ ಕಿತ್ತಾಡ್ತಿದ್ರಲ್ಲಿ, ನಾವು ಬಂದಿರೋ ಕಾರ್ಯ ಏನು ನೀವು ಮಾಡ್ತಿರೋದೇನಲ್ಲಿ ಚಿಕ್ಕ ಮುಚ್ಕೊಂಡಿರಲ್ಲ. ಗೊತ್ತಾಗಲ್ವೇನ್ರಪ್ಪ ನಿಮಗೆ? ಅಯ್ಯ ನಿಮ್ಮ ಮಾದಿ ನಾಚಿಕೆ ಆಗ್ಬೇಕಂದ್ರೆ ನಿಮ್ಗಲ್ಲಿ.